ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ನಿಮ್ಗೆ ಇವತ್ತೊಂದು ವಿಡಿಯೋದಲ್ಲಿ ನೋಡ್ತಾ ಇದ್ರೆ ನನ್ನ ಮುಂದೆ ಒಂದು ರಿಯಲ್ಮಿ X50 Pro ಫೋನ್ ಇರುವಂಥದ್ದು. ಈ ಒಂದು ಫೋನ್ ಏನಿದೆ ಇದೊಂದು 5G ಫೋನ್ ಆಗಿರುವಂಥದ್ದು. ನೀವು ತುಂಬ ಜನ ರಿಕ್ವೆಸ್ಟ್ ಮಾಡಿದಂಥ ವಿಡಿಯೋ ಆಯ್ತಾ ಇದು. ನೀವು ತುಂಬ ಜನ ಕೇಳ್ತಾ ಇದ್ರಿ ಒಂದು X50 Pro ಅನ್ನ ಅನ್ಬಾಕ್ಸ್ ಮಾಡಿ ರಿವ್ಯೂ ಮಾಡಿ ಅಂತ. ಆ್ಯಕ್ಚುಲಿ ಅನ್ಬಾಕ್ಸ್ ಮಾಡೋದಕ್ಕಾಗಲ್ಲ ಆಯ್ತಾ. ನನಗೆ ಈ ಒಂದು ರಿಯಲ್ಮಿ ಅವರು ಇದಿಷ್ಟ ಕಳಿಸಿರೋದು. ನನಗೆ ಡಾಟಾ ಕೇಬಲ್ಲು, ಒಂದು ಚಾರ್ಜಿಂಗಿಂದ ಅಡಾಪ್ಟರ್ ಕಳಿಸಿದ್ದಾರೆ, ಮತ್ತು ಒಂದು ಫೋನ್ ಇಷ್ಟೇ ಕಳಿಸಿರೋದು. ನನಗೆ ಬಾಕ್ಸನ್ನು ಕಳಿಸಿಲ್ಲ ನನಗೆ, ಸೊ ಅನ್ಬಾಕ್ಸ್ ಮಾಡೋದಕ್ಕಾಗ್ತಿಲ್ಲ. ನಾನು ಈ ವರ್ಷ ರಿವ್ಯೂ ಮಾಡ್ತಿರುವಂಥ ಎರಡನೇ 5G ಫೋನ್ ಸಹ ಹೌದು. ಈ ಒಂದು ರಿಯಲ್ಮಿ X50 Pro ಯಾವ ರೀತಿ ಇದೆ, ಇದರ ಬೆಲೆ ಎಷ್ಟು, ಇದರ ಸ್ಪೆಸಿಫಿಕೇಶನ್ ಯಾವ ರೀತಿ ಇದೆ, ಪರ್ಫಾರ್ಮೆನ್ಸ್ ಯಾವ ರೀತಿ ಇದೆ, ಏನು ಚೆನ್ನಾಗಿದೆ ಏನು ಚೆನ್ನಾಗಿಲ್ಲ, ಕ್ಯಾಮ್ರಾ ಯಾವ ರೀತಿ ಇದೆ, ಕಂಪ್ಲೀಟ್ ಡೀಟೇಲ್ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಇಲ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಮೊದಲಾಗಿ ಒಂದು ಫೋನ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತನಾಡಬೇಕು ಅಂತಂದ್ರೆ, ನೋಡ್ತಾ ಇದ್ರೆ ಒಂದು ಫೋನ್ ಮುಂದ್ಗಡೆ ಈ ರೀತಿ ನೋಡಿಸ್ತಾ ಇರುವಂತದ್ದು. ಈ ಒಂದು ಫೋನಲ್ಲಿ ಫ್ರಂಟಲ್ಲೂ ಸಹ ಡ್ಯೂಯಲ್ ಕ್ಯಾಮ್ರಾ, ಅದು ಎರಡು ಕ್ಯಾಮ್ರಾ ಫ್ರಂಟಲ್ಲೂ ಇರುವಂತದ್ದು. ಅದರಿಂದ ಪಂಚೋಲ್ ಸ್ವಲ್ಪ ದೊಡ್ಡದಾಗಿದೆ, ನೋಡ್ತಾ ಇದ್ದೀರಾ. ಮುಂದ್ಗಡೆಯಿಂದ ಒಂದು ಕ್ಲಾಸಿ ಲುಕ್ ನಿಮಗೆ ಸಿಗ್ತಾ ಇರುವಂಥದ್ದು. ಎಲ್ಲ ಕಡೆ ಬೆಜಲ್ ತುಂಬ ಕಡಿಮೆ ಇದೆ, ಫುಲ್ ಸ್ಕ್ರೀನ್ ಡಿಸ್ಪ್ಲೇದಾಗಿರುವಂಥದ್ದು. ಮುಂದ್ಗಡೆಯಿಂದ ಪ್ರೀಮಿಯಮ್ ಆಗಿ ಕಾಣುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನು ಹಿಂದ್ಗಡೆ ಬಂತು ಅಂತಂದ್ರೆ ನೋಡ್ತಾ ಇದ್ದೀರಾ, ಹಿಂದ್ಗಡೆ ಗ್ಲಾಸ್ ಆಗಿರುವಂಥದ್ದು ಸಹ ಗೊರಿಲ್ಲಾ ಗ್ಲಾಸ್ 5, ಫ್ರಂಟು ಮತ್ತು ಬ್ಯಾಕ್ ಎರಡು ಸಹ ಗೊರಿಲ್ಲಾ ಗ್ಲಾಸ್ 5 ಆಗಿರುವಂಥದ್ದು. ಒಂದು ರೀತಿ ಒಳ್ಳೆ ವಿಷಯ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಒಂದು ಕಲರು ತುಂಬ ಚೆನ್ನಾಗಿದೆ, ಟೆಕ್ಸ್ಚರ್ ತುಂಬ ಚೆನ್ನಾಗಿದೆ, ಒಂದು ರೀತಿ ಪ್ರತಿಯೊಂದು ಒಂದು ರೀತಿ ಪ್ರೀಮಿಯಂ ಕಾಣುತ್ತೆ ಆಯ್ತಾ. ನಂಗೆ ಇಷ್ಟ ಆಗಿದ್ರೆ ಒಂದು ವಿಷಯ ಏನಪ್ಪ ಅಂತಂದರೆ, ಒಂದು ರಿಯಲ್ಮಿಯಲ್ಲಿ ಈ ಒಂದು ಐ ಎಂಡ್ ಫೋನಲ್ಲೂ ಸಹ ಸೇಮ್ ಕ್ಯಾಮ್ರಾ ಪ್ಲೇಸ್ಮೆಂಟ್. ನಿಮಗೆ ಕಡಿಮೆ ಬಡ್ಜೆಟ್ಟಿನ ಫೋನ್ ನೋಡಿ, ಅದರಲ್ಲೂ ಸಹ ಇದೇ ರೀತಿ ಕ್ಯಾಮ್ರಾ ಪ್ಲೇಸ್ಮೆಂಟ್ ಇರುತ್ತೆ. ಈ ಐ ಎಂಡ್ ಫೋನಲ್ಲೂ ಸಹ ಅದೇ ರೀತಿ ಕ್ಯಾಮ್ರಾ ಪ್ಲೇಸ್ಮೆಂಟ್ ಇರುವಂಥದ್ದು. ನಿಮ್ಗೆ ಲುಕ್ ವೈಸು ನೋಡೋದಕ್ಕೆ ಕಡಿಮೆ ದುಡ್ಡಿನ ಫೋನ್ ಇಟ್ಕೊಂಡಿದ್ರು, ಹಿಂದ್ಗಡೆಯಿಂದ ಜಾಸ್ತಿ ದುಡ್ಡಿನ ಫೋನ್ ಇಟ್ಕೊಂಡಿದ್ರು ಗೊತ್ತೇ ಆಗಲ್ಲ. ಸೊ ಇದಂತೂ ಒಂದು ಸ್ವಲ್ಪ ಚೆನ್ನಾಗಿ ಕೊಟ್ಟರೆ ಇನ್ನೂ ಅಲ್ಟಿಯಾಗಿ ಕಾಣುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಓವರಾಲ್ ಬಿಲ್ಡ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಆಯಿತಾ. ಇದೊಂದು ಅಲ್ಯೂಮಿನಿಯಂ ಫ್ರೇಮ್ ಆಗಿರುವಂಥದ್ದು, ಕೈಗೆ ಒಂದು ರೀತಿ ತುಂಬ ಸಾಲಿಡಾಗಿ ಕುತ್ಕೊಳ್ಳುತ್ತೆ. ಓವರಾಲ್ ಬಿಲ್ಡ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ, ಇದೊಂದನ್ನು ಬಿಟ್ಟು ನನಗೆ ಅನ್ನಿಸ್ತಂಗೆ. ಇನ್ನು ಈ ಒಂದು ಫೋನ್ ಇರುವಂಥ ಡಿಸ್ಪ್ಲೇ ಬಗ್ಗೆ ಮಾತನಾಡಬೇಕು ಅಂತಂದರೆ, ಈ ಒಂದು ಫೋನಲ್ಲಿ 6.44 ಇಂಚಿನ ಫುಲ್ HD+ ರೆಸಲ್ಯೂಷನ್ ಹೊಂದಿರುವಂಥ ಅಮೋಲ್ ಡಿಸ್ಪ್ಲೇ ಇರುವಂಥದ್ದು. ಜೊತೆಗೆ ಇದರಲ್ಲಿ HDR10+ ಸಪೋರ್ಟ್ ಮಾಡುತ್ತೆ. 90 ಹರ್ಟ್ಸ್ನ ಡಿಸ್ಪ್ಲೇ ಸಹ ಇದಾಗಿರುವಂಥದ್ದು. ಅದಷ್ಟೇ ಅಲ್ಲ, ಈ ಒಂದು ಫೋನಲ್ಲಿ 180 ಹರ್ಟ್ಸ್ನ ಈ ಒಂದು ಟಚ್ ರೆಸ್ಪಾನ್ಸ್ ಸಹ ಇರುವಂಥದ್ದು. ಸೂಪರ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ತುಂಬ ಒಳ್ಳೆಯ ಡಿಸ್ಪ್ಲೇ ಇದಾಗಿರುವಂಥದ್ದು. ನಿಮಗೆ ಬಿಸಿಲಿಗೆ ಹೋದ್ರೂ ಸಹ ಒಂದು ಒಳ್ಳೆ ಬ್ರೈಟಾಗಿ ಕಾಣುತ್ತೆ. ನಿಮಗೆ ಏನೋ ಬಿಸಿಲಲ್ಲಿ ಒಂದೊಂದ್ಸಲ ಕಾಣಲ್ಲ ನಿಮಗೆ ಎಷ್ಟೋ ಫೋನ್ಗಳಲ್ಲಿ, ಬಟ್ ಆ ರೀತಿ ಈ ಒಂದು ಫೋನಲ್ಲಿ ಆಗೋದಿಲ್ಲ. ತುಂಬ ಒಳ್ಳೆಯ ಡಿಸ್ಪ್ಲೇ ಇದಾಗಿರುವಂಥದ್ದು. ಇನ್ನು ಈ ಒಂದು ಫೋನ್ನ ವೇರಿಯಂಟ್ಗಳ ಬಗ್ಗೆ ಮಾತನಾಡಬೇಕು ಅಂತಂದರೆ, ಒಂದು ಫೋನಲ್ಲಿ ಟೋಟಲ್ 3 ವೇರಿಯಂಟ್ಗಳಿರುವಂಥದ್ದು. 6GB ರ್ಯಾಮು ಮತ್ತು 128GB ಇಂಟರ್ನಲ್ ಮೆಮೊರಿ, 8GB ರ್ಯಾಮು ಮತ್ತು 128GB ಇಂಟರ್ನಲ್ ಮೆಮೊರಿ, ಮತ್ತು ಇನ್ನೊಂದು 12GB ರ್ಯಾಮ್ ಮತ್ತು 256GB ಇಂಟರ್ನಲ್ ಮೆಮೊರಿ. ಟೋಟಲ್ 3 ವೇರಿಯಂಟ್ ಇರುವಂಥದ್ದು. ಇನ್ನೇ ಒಂದು ಫೋನ್ ಇರುವಂಥ ಪ್ರೊಸೆಸರ್ ಬಗ್ಗೆ ಮಾತಾಡಬೇಕು ಅಂತಂದರೆ, ಒಂದು ಫೋನಲ್ಲಿ ಲೇಟೆಸ್ಟ್ ಸ್ನ್ಯಾಪ್ಡ್ರ್ಯಾಗನ್ 865 ಪ್ರೊಸೆಸರ್ ಇರುವಂಥದ್ದು. ಸೊ ನೀವು ಪ್ರೊಸೆಸರ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಹೈಯೆಸ್ಟ್ ಪರ್ಫಾರ್ಮೆನ್ಸ್ ನಿಮಗೆ ಈ ಒಂದು ಪ್ರೊಸೆಸರ್ ಸಿಗುತ್ತೆ. ಲೇಟೆಸ್ಟ್ ಪ್ರೊಸೆಸರ್ ಅಂದರೆ ನಿಮಗೆ ಗೊತ್ತಿರುತ್ತೆ, ಪ್ರತಿಯೊಂದು ಗೇಮನ್ನು ಹೈ ಸೆಟ್ಟಿಂಗ್ಸಲ್ಲಿ ಯಾವ ಗೇಮನ್ನು ಬೇಕಾದರೂ ಆಡ್ಬೋದು ನೀವು. ಸೊ ತುಂಬ ಒಳ್ಳೆಯ ವಿಷಯ, ಇದರಲ್ಲಿ ಲೇಟೆಸ್ಟ್ ಪ್ರೊಸೆಸರ್ ಇರುವಂಥದ್ದು. ಇನ್ನೇ ಒಂದು ಫೋನ್ ಇರುವಂಥ ಕ್ಯಾಮ್ರಾ ಬಗ್ಗೆ ಮಾತನಾಡಬೇಕು ಅಂತಂದರೆ, ಒಂದು ಫೋನಲ್ಲಿ ಟೋಟಲ್ 6 ಕ್ಯಾಮ್ರಾ ಇರುವಂಥದ್ದು ಆಯಿತಾ. ಫ್ರಂಟ್ ಟು ಬ್ಯಾಕ್ ಎರಡು ಸೇರಿ ಟೋಟಲ್ 6 ಕ್ಯಾಮ್ರಾ ಇರುವಂಥದ್ದು. ರೇರಲ್ಲಿ ಟೋಟಲ್ 4 ಕ್ಯಾಮ್ರಾ ಇರುವಂಥದ್ದು, ಕ್ವಾಡ್ ಕ್ಯಾಮ್ರಾ. ಅದರಲ್ಲಿ ಮೇನ್ ಸೆನ್ಸರ್ ಬಂದ್ಬಿಟ್ಟು 64 ಮೆಗಾಪಿಕ್ಸೆಲ್ನ ಮೇನ್ ಸೆನ್ಸರ್ ಆಗಿರುವಂಥದ್ದು. 1.8 ಅಪರ್ಚರ್ ಲೋ ಲೈಟಲ್ಲಿ ಒಂದು ಡೀಸೆಂಟ್ ಫೋಟೋವನ್ನು ಪ್ರೊಡ್ಯೂಸ್ ಮಾಡುತ್ತೆ. ಒಂದು ಒಳ್ಳೆ ಕ್ವಾಲಿಟಿ ಫೋಟೋ ಆಗಿರುವಂಥದ್ದು. ಆ ಸ್ಯಾಂಪಲ್ಸ್ಗಳನ್ನು ನೀವು ಇಲ್ಲಿ ನೋಡ್ತಾ ಇದ್ದೀರಾ ಆಯಿತಾ. ನನಗೇನೋ ಇಷ್ಟ ಆಯ್ತು. ಈ ಒಂದು 64MP ಮೇನ್ ಕ್ಯಾಮ್ರಾದಲ್ಲಿ ಬರುವಂಥ ಫೋಟೋ ತುಂಬ ಒಳ್ಳೆ ಕ್ಲಾರಿಟಿಯನ್ನು ಹೊಂದಿರುತ್ತೆ. ಇನ್ನು ಎರಡನೇದಾಗಿ 12 ಮೆಗಾಪಿಕ್ಸೆಲ್ ಒಂದು ಟೆಲಿಫೋಟೋ ಲೆನ್ಸ್ ಇರುವಂಥದ್ದು, ಮತ್ತೊಂದು 8 ಮೆಗಾಪಿಕ್ಸೆಲ್ ಎಂದು ಅಲ್ಟ್ರಾ ವೈಡ್ ಆಂಗಲ್ ಲೆನ್ಸು, ಇನ್ನೊಂದು 2 ಮೆಗಾಪಿಕ್ಸೆಲ್ ಒಂದು ಡೆಪ್ತ್ ಸೆನ್ಸರ್ ಬ್ಯಾಕ್ಗ್ರೌಂಡನ್ನು ಬ್ಲರ್ ಮಾಡೋದಕ್ಕೋಸ್ಕರ. ಓವರಾಲ್ ಫೋಟೋ ಕ್ವಾಲಿಟಿ ಚೆನ್ನಾಗಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾವು ಫ್ರಂಟಿಂಗ್ ಬಂತು ಅಂತ ಅಂದರೆ ಆಸಮ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಆಯಿತಾ. ಫ್ರಂಟಲ್ಲೂ ಸಹ 2 ಕ್ಯಾಮ್ರಾ ಇರುವಂಥದ್ದು. ಅದರಲ್ಲಿ ಮೇನ್ ಸೆನ್ಸರ್ ಬಂದ್ಬಿಟ್ಟು 32 ಮೆಗಾಪಿಕ್ಸೆಲ್ ಮೇನ್ ಸೆನ್ಸರ್ ಆಗಿರುವಂಥದ್ದು. ಇದರ ಕ್ಯಾಮ್ರಾ ಕ್ವಾಲಿಟಿ ಕೂಡ ಫೋಟೋ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಇನ್ನೊಂದು 8 ಮೆಗಾಪಿಕ್ಸೆಲಿಂದು ಒಂದು ಅಲ್ಟ್ರಾ ವೈಡ್ ಆಂಗಲ್ ಲೆನ್ಸ್ ಇದೆ ಆಯಿತಾ. ಫ್ರಂಟಲ್ಲೂ ಸಹ ಎಷ್ಟು ವೈಡ್ ಇದೆ ಅಂತ ಅಂದರೆ, ಆ ಒಂದು ಫೋಟೋ ಸ್ಯಾಂಪಲ್ಸ್ ನೋಡ್ತಾ ಇದ್ದೀರಾ ನೀವು, ಸಖತ್ ವೈಡ್ ಇದೆ ಆಯಿತಾ. ಒಂದು ರೀತಿ ವ್ಲಾಗ್ ಮಾಡೋದಕ್ಕೆಲ್ಲ ತುಂಬ ಚೆನ್ನಾಗಿದೆ ಈ ಒಂದು ಅಲ್ಟ್ರಾ ವೈಡ್ ಆ್ಯಂಗಲ್ದು ಲೆನ್ಸ್ ಅಂತ ನನಗೆ ಅನಿಸುತ್ತೆ. ಓವರಾಲ್ ನನಗೆ ಈ ಒಂದು ಕ್ಯಾಮ್ರಾ ತುಂಬ ಇಷ್ಟ ಆಯಿತು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನು ಈ ಒಂದು ಫೋನ್ ಇರುವಂಥ ಸೆಕ್ಯೂರಿಟಿ ಬಗ್ಗೆ ಮಾತಾಡಬೇಕು ಅಂತಂದರೆ, ಒಂದು ಫೋನಲ್ಲಿ ಇನ್ಸ್ಕ್ರೀನ್ ಫಿಂಗರ್ ಪ್ರಿಂಟ್ ಸೆನ್ಸರ್ ಇರುವಂಥದ್ದು ಮತ್ತು ಫೇಸ್ ಅನ್ಲಾಕ್ ಸರ್ ಇದೆ. ಎರಡು ಕೂಡ ತುಂಬ ಫಾಸ್ಟ್ ಆಗಿದೆ ಆಯಿತಾ. ಕಂಪ್ಯಾರಿಟಿವ್ಲಿ ತುಂಬ ಫಾಸ್ಟ್ ಆಗಿದೆ. ನನಗೆ ಬೇರೆ ಫೋನ್ಗಳಿಗೆ ಕಂಪೇರ್ ಮಾಡಿದ್ರೆ ತುಂಬ ಫಾಸ್ಟ್ ಆಗಿದೆ. ಇನ್ನೊಂದು ಫೋನ್ ಇರುವಂಥ ಬ್ಯಾಟ್ರಿ ಬಗ್ಗೆ ಮಾತಾಡಬೇಕು ಅಂತಂದರೆ, ಒಂದು ಫೋನಲ್ಲಿ 4200 mAh ಕೆಪಾಸಿಟಿ ಬ್ಯಾಟ್ರಿ ಇರುವಂಥದ್ದು. ತುಂಬ ಕಡಿಮೆನೂ ಅಲ್ಲ, ತುಂಬ ಜಾಸ್ತಿನೂ ಅಲ್ಲ, ಓಕೆ ಅಂತ ನನಗೆ ಅನಿಸುತ್ತೆ. ಇದರ ಜೊತೆಗೆ ಈ ಒಂದು ಫೋನ್ನ ಬಾಕ್ಸ್ ಒಳಗೆ 65 ವ್ಯಾಟ್ನ ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ನ ನಿಮಗೆ ನೀಡ್ತಾ ಇರುವಂಥದ್ದು. 65 ವ್ಯಾಟ್
ನಿಮಗೆ ಈ ಒಂದು ಫೋನನ್ನು ಫುಲ್ ಚಾರ್ಜ್ ಮಾಡೋದಕ್ಕೆ 30-35 ನಿಮಿಷ ಆಗುತ್ತೆ ಅಂತ ಈ ಒಂದು ರಿಯಲ್ಮಿ ಅವರು ಹೇಳ್ತಾ ಇರುವಂಥದ್ದು. 30 ನಿಮಿಷದಲ್ಲಿ ಫುಲ್ ಚಾರ್ಜ್ ಆಗುತ್ತೆ ಅಂದರೆ ಒಂಥರ ಲೆಕ್ಕ ಹಾಕೊಳ್ಳಿ, ಒಂದು ರೀತಿ ಸೂಪರ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು. ಇದರ ಜೊತೆಗೆ ಒಂದು ಫೋನಲ್ಲಿ NFC ಸಹ ಇರುವಂಥದ್ದು. ಸೊ ನೀವು ರಿಯಲ್ಮಿ ಪೇ ನಿಮ್ಗೆ ಗೊತ್ತಿರ್ಬೋದು, ರೀಸೆಂಟಾಗಿ ಪೇಮೆಂಟ್ ಆ್ಯಪನ್ನು ಲಾಂಚ್ ಮಾಡಿದ್ರು. ಸೊ NFC ಮುಖಾಂತರ ನೀವು ಅದನ್ನು ಯೂಸ್ ಮಾಡ್ಕೊಬೋದು. ಕೆಲವೊಂದು ಫೀಚರ್ ನನಗೆ ಇಷ್ಟನೂ ಆಗಿಲ್ಲ ಆಯಿತಾ. ಆಗಿಳ್ದಂಗೆ ಈ ಒಂದು ಫೋನ್ನ ಹಿಂದೆ ಇರುವಂಥ ಒಂದು ಕ್ಯಾಮ್ರಾ ಪ್ಲೇಸ್ಮೆಂಟು ಜೊತೆಗೆ ಈ ಒಂದು ಫೋನಲ್ಲಿ ಯಾವುದೇ ಒಂದು ಹೆಡ್ಫೋನ್ ಜಾಕನ್ನು ನೀಡಿಲ್ಲ. ಈ ವಿಷಯ ನನಗೆ ಸ್ವಲ್ಪ ಇಷ್ಟ ಆಗಿಲ್ಲ ಅಂತ ನನಗೆ ಅನಿಸುತ್ತೆ. ಓವರಾಲ್ ಈ ಒಂದು ಫೋನ್ ತುಂಬ ಒಳ್ಳೆಯ ಫೋನ್ ಆಗಿರುವಂಥದ್ದು. ಈ ಒಂದು ಪ್ರೈಸ್ ರೇಂಜಿಗೆ ಬೆಲೆ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ಈ ಒಂದು ಫೋನ್ 6GB ರ್ಯಾಮ್ ಅಂತ ಏನಂದರೆ ಆ ಒಂದು ವೇರಿಯಂಟಿಗೆ ನಿಮಗೆ 38,000 ರೂಪಾಯಿ ಆಗ್ತಾ ಇರುವಂಥದ್ದು. ಇನ್ನು 8GB ವೇರಿಯಂಟಿಗೆ ನಿಮಗೆ 40,000 ರೂಪಾಯಿ ಆಗ್ತಾಯಿದೆ ಮತ್ತು 12GB ವೇರಿಯಂಟಿಗೆ ನಿಮಗೆ 45,000 ರೂಪಾಯಿ ಆಗ್ತಾ ಇರುವಂಥದ್ದು. ಸೊ ಜೊತೆಗೆ 5G ಸಹ ಸಿಗ್ತಾ ಇರುವಂಥದ್ದು ನಿಮಗೆ 38,000 ಅಂತ ಅಂದರೆ ಹೌದು ಜಾಸ್ತಿನೇ, ಕಡಿಮೆ ಅಲ್ಲ ಬೆಲೆ. 38,000 ಅಂದರೆ ಕಡಿಮೆ ಅಲ್ಲ, ಬಟ್ ಸದ್ಯಕ್ಕೆ ಸ್ವಲ್ಪ ಕಡಿಮೆ ಬೆಲೆಯಲ್ಲಿ 5G ಫೋನ್ ಅಂತ ಅಂದರೆ ಸದ್ಯಕ್ಕೆ ಫ್ಯೂಚರಿಗೆ ಇನ್ನೂ ಕಡಿಮೆ ಮಿಡ್ ಆ್ಯಂಡ್ ಲೋ ಎಂಡ್ ಫೋನ್ಗಳಿಗೂ 5G ಬರುತ್ತೆ. ಸದ್ಯಕ್ಕೆ ಸ್ವಲ್ಪ ಕಡಿಮೆ ಬೆಲೆಗೆ 5G ಇದೆ ಅಂತ ಅಂದರೆ ಈ ಒಂದು ಫೋನ್ ನನಗನ್ನಿಸ್ತಂಗೆ. ಓವರಾಲ್ ಈ ಒಂದು ಫೋನ್ ತುಂಬ ಒಳ್ಳೆಯ ಫೋನ್, ತುಂಬ ಒಳ್ಳೆ ಸ್ಪೆಸಿಫಿಕೇಶನ್ ಹೊಂದಿರುವಂಥ ಫೋನ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ತುಂಬ ಒಳ್ಳೆ ಕ್ಯಾಮ್ರಾ, ತುಂಬ ಒಳ್ಳೆ ಡಿಸ್ಪ್ಲೇ, ತುಂಬ ಒಳ್ಳೆ ಬ್ಯಾಟ್ರಿ, ಚಾರ್ಜರು, ತುಂಬ ಒಳ್ಳೆ ಪ್ರೋಸೆಸರು, ಒಂದು ರೀತಿ ಪ್ರತಿಯೊಂದು ಕೂಡ ಒಂದು ಒಳ್ಳೆ ಫೀಚರ್ನ, ಒಳ್ಳೆ ಸ್ಪೆಸಿಫಿಕೇಷನ್ ಹೊಂದಿರುವಂಥ ಫೋನ್ ಅಂತ ಹೇಳ್ಬೋದು. ಸೊ ಈ ಒಂದು ಪ್ರೈಸ್ನಲ್ಲಿ ಈ ಒಂದು ಫೋನ್ ನಾವು ಒಂದು ಆಪ್ಷನ್ ಆಗಿ ಇಟ್ಕೊಬೋದು. ಬೇಸಿಕ್ ವೇರಿಯಂಟ್ ಕೇವಲ 38,000 ರೂಪಾಯಿ ಸಿಗ್ತದೆ ಅಂತಂದರೆ ಒಳ್ಳೆ ವಿಷಯನೇ ಒಂದು ರೀತಿ. ಇದು ನನ್ನ ಒಂದು ಆನೆಸ್ಟ್ ರಿವ್ಯೂ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದ ಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಬೋದು ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಮತ್ತು ನಮ್ಮ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಡಿಸ್ಕ್ರಿಪ್ಷನ್ ಇದೆ, ಫೋನ್ ಮಾಡೋದಿಲ್ಲ. ಸಿಗೋಣ ಮುಂದಿರಲಿ.